ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥರ್ಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಈಗಂತೂ ಟ್ರೆಂಡಿಂಗ್ ಆಗಿದೆಯಲ್ವಾ, ಸೊ ಎಲ್ಬೋ ಲೆಂತ್ ಸ್ಲೀವ್ಸ್ ಪಫ್ ಸ್ಲೀವ್ಸ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈಸಿಯಾಗಿ ಯಾವ ರೀತಿ ಮಾಡ್ಬೋದು. ಮೆಜರ್ಮೆಂಟ್ ಬ್ಲೌಸ್ ಇದ್ದರೆ ಆಯಿತು, ನಿಮ್ಮದು ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಪ್ರಾಪರಾಗಿ ಮೆಜರ್ಮೆಂಟ್ ಬ್ಲೌಸ್ ಇದ್ದರೆ ಸೊ ಅದರಲ್ಲಿ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಬನ್ನಿ ನೋಡೋಣ. ಸೊ ಈ ರೀತಿ ನಿಮಗೆ ಪ್ರಾಪರಾಗಿ ಮೆಜರ್ಮೆಂಟ್ ಬ್ಲೌಸು ಇರಬೇಕಾಗುತ್ತೆ. ಸೊ ನೋಡಿ, ಈ ಥರ ನೀವು ನಾನು ಸ್ಯಾಂಪಲ್ ಕ್ಲಾತ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಈ ರೀತಿ ಮೆಜರ್ಮೆಂಟ್ ಬ್ಲೌಸ್ ಇದ್ದರೆ ಸಾಕು. ನೀವು ಈ ರೀತಿ ಅದನ್ನು ಪ್ಲೇಸ್ ಮಾಡ್ಕೊಬೇಕಾಗತ್ತೆ. ಸೊ ಸ್ಲೀವ್ಸ್ ಪಾರ್ಟ್ ಇರುತ್ತಲ್ವ, ಸೊ ಅದನ್ನು ನೀವು ಈ ರೀತಿ ತೊಗೊಂಡು ಈ ರೀತಿ ಪ್ರಾಪರಾಗಿ ಅದ್ರ ಮೇಲೆ ಇಟ್ಕೊಬೇಕಾಗುತ್ತೆ. ಸೊ ನೋಡಿ ಈ ರೀತಿ, ಓಕೆನಾ. ಸೊ ಮೆಜರ್ಮೆಂಟು ನಿಮಗೆ ಬ್ಲೌಸ್ದು ಕರೆಕ್ಟಾಗಿರಬೇಕು, ಇಲ್ಲಾಂದರೆ ಪ್ರಾಪರಾಗಿ ಬರಲ್ಲ. ಸೊ ಅದಕ್ಕೆ ಕರೆಕ್ಟಾಗಿರೋ ಮೆಜರ್ಮೆಂಟ್ ಬ್ಲೌಸು ನಿಮಗೆ ನೀವು ತೊಗೊಳ್ಳಿ, ಓಕೆನಾ. ತೊಗೊಂಡು ಈ ರೀತಿ ನೀವು ಈ ಥರ ಬಟ್ಟೆ ಮೇಲೆ ಈ ರೀತಿ ಇಟ್ಟು ನೀವು ಮಾರ್ಕ್ ಮಾಡಬೇಕಾಗುತ್ತೆ. ನೋಡಿ, ಪ್ರಾಪರಾಗಿ ಎಲ್ಲ ಸೆಟ್ ಮಾಡ್ಕೊಳ್ಳಿ ಈ ರೀತಿ, ಓಕೆನಾ. ಸೊ ಈ ರೀತಿ ಎಲ್ಲ ಸೆಟ್ ಮಾಡಾದಮೇಲೆ ಇವಾಗ ಮಾರ್ಕಿಂಗ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಬನ್ನಿ. ಸೊ ನೋಡ್ಬೋದು, ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಸೆಟ್ಟೆಲ್ಲ ಮಾಡಾದ್ಮೇಲೆ ನೀಟಾಗಿ ಇಟ್ಕೊಳ್ಳಿ ಪ್ರಾಪರಾಗಿ. ಸೊ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡಿ, ಈ ರೀತಿ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಆರ್ಮೋಲ್ ಡೌನ್ ಬರುತ್ತಲ್ವ, ಸೊ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ಶೋಲ್ಡರ್ ಹತ್ರ ಆಗಲಾಯ್ತಲ್ವ, ಇವಾಗ ಆರ್ಮೋಲ್ ಡೌನ್ ಹತ್ರ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಸ್ಲೀವ್ಸ್ ಲೆಂತ್ ಹತ್ರ, ಅಂದರೆ ಸ್ಲೀವ್ಸ್ ರೌಂಡ್ ಹತ್ರ ಎಷ್ಟು ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ ಮಾರ್ಕಿಂಗು. ಇಷ್ಟು ಪ್ರಾಪರಾಗಿ ಇಟ್ಕೊಂಡು ಮಾರ್ಕ್ ಮಾಡಾದಮೇಲೆ ಸೊ ಪ್ರಾಪರಾಗಿ ಮಾಡ್ಕೊಳ್ಳಿ, ತೆಗೆದ್ಬಿಡಿ. ಸೊ ಅಷ್ಟೇ. ನೆಕ್ಸ್ಟ್ ನೋಡೋಣ ಯಾವ ರೀತಿ ಮಾಡೋದು ಅಂತ. ಇವಾಗ ನಿಮಗೆ ಮಾರ್ಕಿಂಗ್ ಅನ್ನೋದು ಸಿಕ್ತಲ್ವಾ, ಸೊ ಮಾರ್ಕ್ ಮಾಡಿದ್ದೀವಿ. ಈಗೇನು ಮಾಡಬೇಕು, ಸ್ಟಿಚಿಂಗ್ ಮಾಡ್ತೀರಲ್ವ, ಸೊ ಅದಕ್ಕೆ 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡಿ, ಇಲ್ಲಿ 1/2 ಇಂಚು ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡಿ, ಸ್ಟಿಚಿಂಗ್ ಬೇಕಾಗುತ್ತಲ್ವ, ಸೊ ಅದಕ್ಕೆ 1/2 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಆದಮೇಲೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಮಾಡಾದಮೇಲೆ ಈ ರೀತಿ ಲೈನ್ನ ಜಾಯಿನ್ ಮಾಡಿ, ಓಕೆನಾ. ಪಾಯಿಂಟನ್ನ ಜಾಯಿನ್ ಮಾಡಿ, ಓಕೆನಾ. ಸೊ ನೋಡಿ, ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡ್ಬೋದು, ಆ ಕಡೆ ಇರೋದು ಸ್ಟಿಚಿಂಗ್ ಹೋಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಇವಾಗ ಸ್ಲೀವ್ಸ್ ಲೆಂತ್ ಇರುತ್ತಲ್ವ, ಅಂದರೆ 1.5 ಇಂಚು ಮಾರ್ಕ್ ಮಾಡಬೇಕಾಗುತ್ತೆ, ಓಕೆನಾ. ಶೇಪ್ಗೋಸ್ಕರ ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ, 1.5 ಇಂಚ್ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಆ ಶೇಪ್ ನಿಮಗೆ ಬೇಕಲ್ವಾ, ಸೊ ಹಾಗಾಗಿ ಶೇಪ್ ಅನ್ನೋದು ಬೇಕಲ್ವಾ, ಅದಕ್ಕೋಸ್ಕರ 1.5 ಇಂಚ್ ಮಾರ್ಕ್ ಮಾಡಿಕೊಂಡು ಅದನ್ನು ಲೈನ್ನ ಜಾಯಿನ್ ಮಾಡ್ಕೊಳ್ಳಿ. ಈ ರೀತಿ ಲೈನ್ನ ಜಾಯಿನ್ ಮಾಡಾದಮೇಲೆ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇವಾಗ ಆ ಶೇಪ್ ಅನ್ನೋದನ್ನ ನಾರ್ಮಲಾಗಿ ಫ್ರೀ ಹ್ಯಾಂಡಲ್ಲೇ ನೀವು ಮಾಡ್ಬೋದು, ಓಕೆನಾ. ಈಸಿನೇ ಇದೆ, ಏನು ಕಷ್ಟ ಅಂತೇನೂ ಇಲ್ಲ. ನೋಡಿ, ಈಸಿಯಾಗಿ ಈ ಥರ ನೀವು ಮಾಡ್ಬೋದು, ಓಕೆನಾ. ಸೊ ಜಸ್ಟ್ 5 ನಿಮಿಷದಲ್ಲಿ ಆಗೋಗುತ್ತೆ ನೋಡಿ, ಏನು ನಿಮ್ಮ ಕಷ್ಟ ಅನ್ನೋದೇ ಇಲ್ಲ. ಮೆಜರ್ಮೆಂಟ್ ಬ್ಲೌಸ್ ಇದ್ದರೆ ಆಯಿತು, ಅಷ್ಟೇ. ಸೊ ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಬಿಡಿ. ಇದು ಬೇಸಿಕ್ ಸ್ಲೀವ್ಸು ಮಾರ್ಕಿಂಗು, ಓಕೆನಾ. ಈಗ ಆ್ಯಕ್ಚುಲಾಗಿರೋದು ಪಫ್ ಸ್ಲೀವ್ಸ್ ಮಾರ್ಕಿಂಗ್. ನೋಡೋಣ ಬನ್ನಿ ಯಾವ ರೀತಿ ಅಂತ. ಈಗ ಎಕ್ಸ್ಟ್ರಾ ಬಟ್ಟೆ ಇರಬೇಕಾಗುತ್ತೆ, ಅಲ್ಲಿ ಮೇಲೆ ತೋರಿಸ್ತಾ ಇದ್ದೀನಲ್ವಾ. ಸೊ ಈ ರೀತಿ 2 ಇಂಚಿಗೆ ಮಾಡ್ಬೋದು, 3 ಇಂಚಿಗೆ ಮಾಡ್ಬೋದು, 4 ಇಂಚಿಗೆ ಮಾಡ್ಬೋದು. ಸೊ ನೋಡಿ, ಈ ರೀತಿ 2 ಇಂಚ್ ಬೇಕಾ, 2 ಇಂಚು, 3 ಇಂಚ್ ಅಥವಾ 4 ಇಂಚು. ಆದರೆ ನಾನು ಮಾಡ್ತಾ ಇರೋದು ಇಲ್ಲಿ 3 ಇಂಚಿಗೆ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಬೇಕಾದರೂ ನೀವು ಮಾಡ್ಬೋದು, 2 ಇಂಚಿಂದ 4 ಇಂಚ್ವರೆಗೂ ಮಾಡ್ಬೋದು. ನಾನು 3 ಇಂಚು ಮಾರ್ಕ್ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಇದೇ 3 ಇಂಚಿನ ನೀವು ಮೇಲೇನು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನೀವು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ, ಓಕೆ. ನೋಡಿ, 3 ಇಂಚಿದೆ ತೋರಿಸ್ತಾ ಇದ್ದೀನಿ ಮತ್ತೆ ನಿಮಗೆ. ಸೊ ಈ ರೀತಿ ನೀವು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿ, ಓಕೆನಾ. ಸೊ ಇದಾಯ್ತಲ್ವಾ. ಸೊ ನೋಡಿ, ಈ ರೀತಿ, ಓಕೆ. ಸೊ ಮತ್ತೆ ನೀವು ಮೇಲ್ಗಡೆನೂ ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಈಸಿಯಾಗಿ ಮಾಡೋದು ಅಂದರೆ, ಸೊ ಸ್ಟ್ರೈಟ್ ಲೈನ್ ಫಸ್ಟು ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ ಮಾಡಿರ್ತೀರಲ್ವಾ, ಸೊ ಅದನ್ನು ನೀವು ಸ್ಟ್ರೈಟಾಗಿ ಡ್ರಾ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡಿ, ಮತ್ತೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇಟ್ಬಿಟ್ಟು ನೀವು ಸ್ಕೇಲ್ನ ಡ್ರಾ ಮಾಡಿ, ಓಕೆ. ಸೊ ಆಯ್ತಲ್ವಾ. ನೆಕ್ಸ್ಟ್ ಮತ್ತೆ ಮೇಲೇನು ಮೆಜರ್ಮೆಂಟ್ ಕರೆಕ್ಟಾಗಿ ಇದೆಯಲ್ಲ ಅಂತ ನೋಡೋಕ್ಕೆ ನೋಡಿ, ಈ ರೀತಿ ಸ್ಕೇಲ್ ಇಟ್ಕೊಂಡು ನೀವು ಚೆಕ್ ಮಾಡಿದ್ರೆ ಆಯಿತು. ನೋಡಿ, 3 ಇಂಚ್ ಅನ್ನೋದು ನಿಮಗೆ ಇರುತ್ತೆ, ಓಕೆನಾ. ಸೊ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಸೊ 3 ಇಂಚ್ ಇರುತ್ತೆ. ಸೊ ಅಷ್ಟೇ, ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇದು ಪಫ್ ಸ್ಲೀವ್ಸ್ಗೆ ನೀವು 3 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಆಗಲೇ ಹೇಳಿದ್ನಲ್ವಾ, 2 ಇಂಚ್ ಮಾಡ್ಬೋದು, 3 ಮಾಡ್ಬೋದು, 4 ಮಾಡ್ಬೋದು. ನಾನು 3 ಇಂಚ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ, ಈ ಕಡೆ ನೀವು 1.5 ಇಂಚು ಮಾರ್ಕ್ ಮಾಡಬೇಕಾಗುತ್ತೆ. ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಯಾವುದೇ ಸೈಜ್ಗಾದರೂ 1.5 ಇಂಚು ಮಾರ್ಕ್ ಮಾಡ್ಕೊಳ್ಳಿ ಇದನ್ನು, ಓಕೆನಾ. ಸೊ ಇದಾಯ್ತಲ್ವ ಮಾರ್ಕಿಂಗು. ಮತ್ತು ಈ ಕಡೆ ನೋಡಿ, ಯಾವುದೇ ಸೈಜ್ಗಾದ್ರೂ ಇಲ್ಲಿ ನೀವು 3.5 ಇಂಚ್ ಮಾರ್ಕ್ ಮಾಡಬೇಕಾಗುತ್ತೆ, ಓಕೆ.
ಸೊ ನೋಡಿ ಈ ರೀತಿ 3.5 ಇಂಚು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡಾದಮೇಲೆ ಸೊ ನೋಡಿ ನಿಮ್ಮ ಬಿಗಿನರ್ಸ್ ಕಷ್ಟ ಆಗುತ್ತಲ್ವಾ, ಬಿಗಿನರ್ಸ್ಗೆ ಕಷ್ಟ ಆಗುತ್ತಲ್ವಾ, ಸೊ ಹಾಗಾಗಿ ಈ ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಏನು ಮಾಡಬೇಕು, ಸೊ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. 2 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಪಾಯಿಂಟ್ ಅನ್ನೋದು ಸಿಕ್ತು ನಿಮಗೆ. ಸೊ ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. 2 ಇಂಚ್ ಅಷ್ಟೇ ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿ. ಸೊ ತೋರಿಸ್ತಾ ಇದ್ದೀನಿ ನೋಡ್ಬೋದು, ಅಲ್ಲಿಂದ ಅಲ್ಲಿವರೆಗೂ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋಲ್ ಡೌನ್ ಅಂತಿರಲ್ಲ, ಸೊ ಅಲ್ಲಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಪಾಯಿಂಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಜಾಯಿನ್ ಮಾಡ್ಕೊಂಡು ಹೋಗಿ ನಿಧಾನಕ್ಕೆ ಶೇಪ್ ಅನ್ನೋದು ನಿಮಗೆ ಬರುತ್ತೆ ಈಸಿಯಾಗಿ. ಸೊ ಇದು ಎಸ್ಪೆಷಲಿ ಬಿಗಿನರ್ಸ್ಗೆ, ಹಾಗೇನೂ ಡ್ರಾ ಮಾಡ್ಬೋದು, ಬಿಗಿನರ್ಸ್ ಕಷ್ಟ ಆಗುತ್ತಲ್ವಾ. ಸೊ ಹಾಗಾಗಿ ಇದೊಂದು ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗಂತೂ ತುಂಬಾ ಈಸಿಯಾಗಿ ಪಫ್ ಸ್ಲೀವ್ಸ್ಗೆ ಶೇಪ್ ಅನ್ನೋದು ತುಂಬ ಈಸಿಯಾಗಿ ಡ್ರಾ ಮಾಡ್ಬೋದು ನೀವು, ಓಕೆನಾ. ಸೊ ನೋಡಿ ಈ ರೀತಿ ಡ್ರಾ ಮಾಡಿದ್ರೆ ಆಯಿತು, ಸಿಂಪಲ್ಲಾಗಿದೆ, ಸೊ ಈಸಿಯಾಗೂ ಇದೆ. ಈಸಿಯಾಗಿ ಡ್ರಾ ಮಾಡಿಕೊಂಡ್ರೆ ನಿಮಗೆ ಶೇಪ್ ಅನ್ನೋದು ಬರುತ್ತೆ, ಓಕೆನಾ. ಸೊ ನೋಡಿ ಎಷ್ಟು ಈಸಿಯಾಗಿ ನಿಮಗೆ ಬಂತಲ್ವಾ. ಸೊ ಈಗಂತೂ ತುಂಬಾ ಟ್ರೆಂಡಿಂಗಲ್ಲಿದೆ ಇದು ಪಫ್ ಸ್ಲೀವ್ಸು. ಅದು ಎಲ್ಬೋ ಲೆಂತ್ ಇಟ್ಕೊಂಡು ನೀವು ಸ್ಲೀವ್ಸ್ನ ಪಫ್ ಸ್ಲೀವ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಈಗಂತೂ ಟ್ರೆಂಡಿಂಗಲ್ಲಿದೆ, ನೀವು ಟ್ರೈ ಮಾಡಿ, ಓಕೆನಾ. ಸೊ ತುಂಬ ಚೆನ್ನಾಗಿ ಬರುತ್ತೆ. ನೀವು ಏನಾದರೂ ಕಷ್ಟ ಆಗ್ತಾಯಿದೆ, ನಿಮಗೆ ಯಾವ ರೀತಿ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಜಸ್ಟ್ ಈ ವಿಡಿಯೋ ವಾಚ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಈಸಿಯಾಗಿ ಮಾಡ್ಬೋದು. ಹಾಗೆ ಆದಷ್ಟು ಶೇರ್ ಮಾಡಿ, ಯಾರಿಗಾದರೂ ಈ ಪಫ್ ಸ್ಲೀವ್ಸ್ ಕಟ್ಟಿಂಗ್ ಕಷ್ಟ ಆಗ್ತದೆ ಅಂದರೆ ಅವ್ರಿಗೂ ಶೇರ್ ಮಾಡಿ. ನೋಡಿ ಈ ರೀತಿ ಶೇಪ್ ಅನ್ನೋದು ಇದೆಯಲ್ವಾ, ಸೊ ಬಂದಿದೆ. ಈಗ ನೀವು ಬ್ಯಾಕ್ ಶೇಪ್ ಅನ್ನೋದು ಕಟ್ ಮಾಡಬೇಕು. ಅದಕ್ಕೆ ಮುಂಚೆ ಕಟ್ ಮಾಡೋಕ್ಕೆ ಮುಂಚೆ ನಾವು ಸ್ಲೀವ್ಸ್ನ ಈಗ ಏನು ಮಾಡಬೇಕಂದ್ರೆ ನೋಡಿ, ಇದು ಬೇಸಿಕ್ ಸ್ಲೀವ್ಸ್ ಪಾರ್ಟು, ಓಕೆನಾ. ಅದು ಮೇಲೆ ಅಲ್ಲಿ ಇಟ್ಕೊಂಡು ಸೊ ನೋಡಿ ಇವಾಗ ನಾನು ಫ್ರಂಟ್ ಶೇಪ್ ಅನ್ನೋದು ಡ್ರಾ ಮಾಡ್ತಾಯಿದ್ದೀನಿ. ಸೊ ಸ್ಲೀವ್ಸ್ ಕಟ್ ಮಾಡೋಕ್ಕೆ ಮುಂಚೆ ಫ್ರಂಟ್ ಶೇಪ್ ಡ್ರಾ ಮಾಡ್ತಾಯಿದ್ದೀನಿ. ಸೊ ನೋಡಿ ಆ ಪಾರ್ಟಲ್ಲಿ ಅಲ್ಲಿ ಇಟ್ಕೊಂಡು ನೀವು 1 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಶೇಪ್ ಅನ್ನೋದು ಕೊಡಿ ನೀವು ಪ್ರಾಪರಾಗಿ, ಅಷ್ಟೇ. ಅದು ಫ್ರಂಟ್ ಶೇಪ್ ಆಗುತ್ತೆ ನೋಡಿ, ಅದು ಫ್ರಂಟ್ ಶೇಪು ನಿಮಗೆ ಬರುತ್ತೆ, ಓಕೆನಾ. ಸೊ ನೋಡ್ಬೋದು, ಸೊ ಫ್ರಂಟ್ ಶೇಪು ಈಸಿಯಾಗಿ ನೀವು ಡ್ರಾ ಮಾಡ್ಬೋದು. ಸೊ ಇಲ್ಲಿಂದ ಮಾಡಬಾರ್ದು ನೋಡಿ, ಅಲ್ಲಿ 1.5 ಇಂಚ್ ಮಾರ್ಕ್ ಮಾಡಿದ್ನಲ್ಲ, ಸೊ ಅಲ್ಲಿಂದನೇ ಶೇಪ್ ಅನ್ನೋದನ್ನ ನೀವು ಡ್ರಾ ಮಾಡಬೇಕಾಗುತ್ತೆ, ಫ್ರಂಟ್ ಶೇಪ್, ಓಕೆನಾ. ಸೊ ಈ ಫ್ರಂಟ್ ಶೇಪ್ ಡ್ರಾ ಎಲ್ಲ ಮಾಡಾದಮೇಲೆ ನೀವು ನೆಕ್ಸ್ಟ್ ಏನೂ ಇಲ್ಲ, ಕಟ್ಟಿಂಗ್ ಡ್ರಾ ಮಾಡಬೇಕು ಅಷ್ಟೇ. ಇದು ತುಂಬ ಸಿಂಪಲಾಗಿದೆ, ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಜಸ್ಟ್ ಮೆಷರ್ಮೆಂಟ್ ಬ್ಲೌಸ್ ಇದ್ದರೆ, ಪ್ರಾಪರಾಗಿ ಮೆಷರ್ಮೆಂಟ್ ಬ್ಲೌಸ್ ಇದ್ದರೆ ಆಯಿತು. ನೀವು ಈಸಿಯಾಗಿ ಆರಾಮಾಗಿ ಈ ಪಫ್ ಸ್ಲೀವ್ಸ್ ಅನ್ನೋದನ್ನ ಈಸಿ ಮೆಥಡಲ್ಲಿ ನೀವು ತುಂಬ ಬೇಗನೆ ನೀವು ಪಫ್ ಸ್ಲೀವ್ಸ್ ಅನ್ನೋದು ಕಟ್ಟಿಂಗ್ನ ಈಸಿಯಾಗಿ ಮಾಡ್ಬೋದು, ಓಕೆನಾ. ಸೊ ನೋಡಿ ನೀವು ಈ ಥರ ಮಾಡಿಕೊಂಡು ಬೇಗ ಸ್ಟಿಚ್ ಮಾಡ್ಬೋದು ಅಲ್ವಾ. ಸೊ ನೋಡಿ ಎಷ್ಟು ಈಸಿ ಮೆಥಡ್ ಅಲ್ವಾ. ಸೊ ನೋಡ್ಬೋದು, ಆಯ್ತಲ್ವಾ. ಇವಾಗ ಏನು ಮಾಡಬೇಕು ಅಂದರೆ ಫ್ರಂಟು ಮತ್ತು ಬ್ಯಾಕ್ ಶೇಪ್ ಅನ್ನೋದು ಸ್ಲೀವ್ಸಿಗೆ ಆಯಿತು. ಸೊ ಜಸ್ಟ್ ಡ್ರಾ ಮಾಡಿದ್ರೆ ಆಯಿತು, ಓಕೆ. ಸೊ ಡ್ರಾ ಮಾಡಾಯ್ತಲ್ವಾ. ಈಗೇನು ಮಾಡಬೇಕು ಅಂದರೆ ಸೊ ನೀವು ಈಗ ಕಟ್ ಮಾಡಿದ್ರೆ ಆಯ್ತು ಇವಾಗ ಅಷ್ಟೇ, ಓಕೆ. ಫಸ್ಟು ಬ್ಯಾಕ್ ಶೇಪ್ ಕಟ್ ಮಾಡಬೇಕು, ಆಮೇಲೆ ಫ್ರಂಟ್ ಶೇಪು ಒಂದು ಲೇಯರ್ನ ತೆಗೆದು ಕಟ್ ಮಾಡಬೇಕಾಗುತ್ತೆ ಫ್ರಂಟ್ ಶೇಪ್. ಫಸ್ಟ್ ಎಲ್ಲ ಸೇರಿಸಿ ಇವಾಗ ಬ್ಯಾಕ್ ಶೇಪ್ನ ಕಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಕಟ್ಟಿಂಗ್ ನೋಡೋಣ ಯಾವ ರೀತಿ ಮಾಡೋದು ಅಂತ. ಇಷ್ಟೇ ಈಸಿ ಇದು. ಸೊ ನೆಕ್ಸ್ಟ್ ಕಟ್ಟಿಂಗ್ ನೋಡೋಣ ಬನ್ನಿ. ತುಂಬಾ ಈಸಿ ಇದೆ, ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಸೊ ಹಾಗೆಯೇ ಆದಷ್ಟು ಶೇರ್ ಮಾಡಿ ವಿಡಿಯೋನ. ಯಾರಿಗಾದರೂ ಪಫ್ ಸ್ಲೀವ್ಸ್ ಅಂದರೆ ಬಿಗಿನರ್ಸ್ಗೆ ಎಸ್ಪೆಷಲಿ ಗೊತ್ತಿಲ್ಲ ಯಾವ ರೀತಿ ಕಟ್ ಮಾಡಬೇಕು ಅಂದರೆ ಜಸ್ಟ್ ಇದನ್ನು ತೋರಿಸಿದ್ರೆ ಆಯಿತು, ಅಂದರೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಆಯಿತು. ನೀವು ಅವ್ರಿಗೆ ಈಸಿಯಾಗಿ ಶೇಪ್ ಅನ್ನೋದು ನಿಮಗೆ ಈಸಿಯಾಗಿ ಡ್ರಾ ಮಾಡ್ಬೋದು ಅಷ್ಟೇ. ಎಲ್ಲ ಆಯ್ತಿದ್ದು ಕಟ್ಟಿಂಗ್ ನೋಡೋಣ ಇವಾಗ. ನೋಡಿ ಶೇಪ್ ತೋರಿಸ್ತಾ ಇದ್ದೀನಲ್ವ, ಸೊ ಬ್ಯಾಕ್ ಶೇಪಿಂದ ಕಟ್ ಮಾಡಬೇಕಾಗುತ್ತೆ. ಫಸ್ಟು ನೀವು ಕಟ್ ಮಾಡಬೇಕಾದ್ರೆ ಸ್ಲೀವ್ಸ್ದು ಯಾವಾಗಲೂ ಅಷ್ಟೇ ಬ್ಯಾಕ್ ಶೇಪ್ ಕಟ್ ಮಾಡಬೇಕು. ಆಮೇಲೆ ಫ್ರಂಟ್ ಶೇಪ್ ಅನ್ನೋದನ್ನು ಫ್ರಂಟ್ ಶೇಪ್ ಇರುತ್ತಲ್ವ, ಸೊ ಅದು ಒಂದು ಲೇಯರ್ ಮಾತ್ರ ಕಟ್ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಟೋಟಲಾಗಿ 4 ಲೇಯರ್ಸ್ 2 ಸ್ಲೀವ್ಸ್ ಪಾರ್ಟ್ ಬರುತ್ತಲ್ವ, ಸೊ ಹಾಗೆ, ಓಕೆನಾ. ಸೊ ಗೊತ್ತಾಯಿತು ಅನಿಸುತ್ತೆ. ಸೊ ಈ ರೀತಿ ನೋಡಿ ಈಸಿಯಾಗಿ ನೀವು ಕಟ್ ಮಾಡ್ಬೋದು. ತೋರಿಸ್ತಾ ಇದ್ದೀನಿ ನಾನು ವೀಡಿಯೋದಲ್ಲಿ ನೋಡ್ಬೋದು. ಈ ರೀತಿ ಫಸ್ಟು ಬ್ಯಾಕ್ ಶೇಪ್ ಅನ್ನೋದು ಕಟ್ ಮಾಡಿ ನೆಕ್ಸ್ಟ್ ನೀವು ಫ್ರಂಟ್ ಶೇಪ್ನ ಕಟ್ ಮಾಡಬೇಕು. ಸ್ಲೀವ್ಸ್ ಪಾರ್ಟ್ ಬಂದರೆ ನಿಮಗೆ ಫೋಲ್ಡ್ ಎಲ್ಲ ಆದಾದಮೇಲೆ ನಿಮಗೆ ಫೋಲ್ಡ್ ಮಾಡಿರ್ತೀರಲ್ವ, ಸೊ ಆವಾಗ ನಿಮಗೆ 4 ಲೇಯರ್ ಅನ್ನೋದು ಇರುತ್ತೆ ಬಟ್ಟೆ. ಸೊ 2 ಲೇಯರ್ ಮಾತ್ರ ತೊಗೊಂಡು ನೀವು 2 ಲೇಯರ್ಸ್ ಮಾತ್ರ ತೊಗೊಂಡು ನೀವು ಫ್ರಂಟ್ ಪಾರ್ಟನ್ನು ಕಟ್ ಮಾಡಬೇಕು. ನಾನಿಲ್ಲಿ ಸ್ಯಾಂಪಲ್ಗಂತ ತೋರಿಸಿದ್ದೀನಿ. ಸೊ ನೋಡೋಣ ಬನ್ನಿ. ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿದ್ರೆ ನಿಮಗೆ ಸ್ಲೀವ್ಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಪಫ್ ಸ್ಲೀವ್ಸು ರೆಡಿ ಆಯಿತು. ಸೊ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಈಸಿಯಾಗಿ. ಸೊ ಎಲ್ಲಿವರೆಗೂ ಪಫ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಸೊ ಅದಕ್ಕೆ ಇಲ್ಲಿ ಈ ಥರ
ಮಾರ್ಕ್ ಮಾಡಿಕೊಂಡ್ರೆ ಮೊದಲೇ ನೀವು ಮಾರ್ಕ್ ಮಾಡ್ಕೊಂಬಿಟ್ರೆ ಈಸಿ ಆಗಿಬಿಡುತ್ತೆ. ಓಕೆನಾ? ಸೊ ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಮಾರ್ಕ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ನೋಡ್ಬೋದು. ಸೊ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಮಾರ್ಕ್ ಮಾಡಿಕೊಂಡ್ರೆ ಅಲ್ಲಿವರೆಗೂ ನೀವು ಪಫ್ಸ್ ಅನ್ನೋದು, ಅಂದರೆ ಪಫ್ನ ಫ್ರಿಲ್ಸ್ ಅಂತ ಹೇಳ್ಬೋದು. ಸೊ ಅದನ್ನು ಮಾಡಬೇಕಾಗುತ್ತೆ. ಸೊ ಅದು ಗೊತ್ತಾಗುತ್ತೆ ನಿಮಗೆ ಎಲ್ಲಿವರೆಗೂ ಮಾಡಬೇಕು ಅನ್ನೋದು. ಸೊ ಅಲ್ವಾ? ಸೊ ಅಷ್ಟು ಮಾಡಿದ್ರೆ ಆಯಿತು ನಿಮಗೆ. ಸೊ ಅಷ್ಟು ಕರೆಕ್ಟಾಗಿ ನೀವು ಮಾರ್ಕ್ ಮಾಡ್ಕೊಂಡು ಮಾಡಿದ್ರೆ ಆಯಿತು. ಸೊ ನೋಡಿ, ಇಷ್ಟೇ ರೆಡಿ ಆಯಿತು. ಈಗ ಫ್ರಂಟ್ ಶೇಪ್ ಅನ್ನೋದು ಕಟ್ ಮಾಡ್ತಾಯಿದ್ದೀನಿ. ಆಗಲೇ ಹೇಳಿದ್ನಲ್ಲ ನಿಮಗೆ 2 ಲೇಯರ್ಸ್ ಇರುತ್ತೆ. 2 ಲೇಯರ್ಸ್ನ ನೀವು 4 ಲೇಯರ್ಸ್ ಇರುತ್ತೆ ಟೋಟಲಾಗಿ. ಅದರಲ್ಲಿ 2 ಲೇಯರ್ಸ್ ಮಾತ್ರ ತೆಗೆದ್ಬಿಟ್ಟು ಈ ರೀತಿ ನೀವು ಫ್ರಂಟ್ ಶೇಪ್ ಅನ್ನೋದನ್ನ ಕಟ್ ಮಾಡಬೇಕಾಗತ್ತೆ. ಸೊ ಅಷ್ಟೇ, ರೆಡಿ ಆಗಿಬಿಡುತ್ತೆ. ಇದು ಈಸಿ ಮೆಥಡಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಬೇಗನೆ ಕಟ್ ಮಾಡ್ಬೋದು. ಕಟ್ ಮಾಡಿ ಬೇಗನೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈಗಂತೂ ಟ್ರೆಂಡಿಂಗಲ್ಲಿದೆ, ನೀವು ಮಿಸ್ ಮಾಡ್ಕೊಬೇಡಿ, ಟ್ರೈ ಮಾಡಿ. ಓಕೆ? ಸೊ ನೋಡ್ಬೋದು ಕಟ್ ಆಗಿದೆ. ಸೊ ಇಷ್ಟೇ ಇದು. ಓಕೆ? ಸೊ ನೋಡಿ, ಸುಮಾರು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಹೋಗಿ ವಿಸಿಟ್ ಮಾಡಿ. ಸೀರೆ ಕುಚ್ಚಾಗಿರ್ಬೋದು, ಪೈಪಿಂಗ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು, ರೆಡಿ ಪೈಪಿಂಗ್ ಯಾವ ರೀತಿ ಅಟ್ಯಾಚ್ ಮಾಡ್ಬೋದು ಈಸಿಯಾಗಿ. ಸೊ ಫಾಲ್ ಯಾವ ರೀತಿ ಹಾಕಬೇಕು, ಸೀರೆಗೆ ಫಾಲ್ ಈಸಿ ಮೆಥಡಲ್ಲಿ ಯಾವ ರೀತಿ ಹಾಕಬೇಕು, ಅಂದರೆ ಈಸಿಯಾಗಿ ನನ್ನ ಮೆಥಡ್ ನಾನು ಯಾವ ರೀತಿ ಫಾಲೋಅಪ್ ಮಾಡ್ತೀನಿ ಅದೆಲ್ಲ ವೀಡಿಯೋ ಶೇರ್ ಮಾಡಿದ್ದೀನಿ ಆಲ್ರೆಡಿ. ನೀವು ಒಂದು ಸತಿ ಹೋಗಿ ವಿಸಿಟ್ ಮಾಡಿ. ನಿಮ್ಗೆ ಯಾವ ರೀತಿ ವೀಡಿಯೋ ಬೇಕಾಗುತ್ತೋ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ನೀವು ಮಾಡಿ. ಸೊ ಎಲ್ಲನೂ ಬೆನಿಫಿಟ್ಸ್ ಇದೆ ಅದರಲ್ಲಿ ವೀಡಿಯೋದಲ್ಲಿ, ಅಂದರೆ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಹೋಗಿ ವಾಚ್ ಮಾಡಿ ಒಂದು ಸತಿ. ಸೊ ವಾಚ್ ಮಾಡಿ, ಹಾಗೆ ಆದಷ್ಟು ವೀಡಿಯೋಸ್ ಎಲ್ಲ ಶೇರ್ ಮಾಡ್ತಾಯಿರಿ. ಓಕೆ? ನಾನಿಲ್ಲಿ ಸ್ಯಾಂಪಲ್ಗೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನೇನು ಸ್ಟಿಚ್ ಮಾಡ್ತಾಯಿಲ್ಲ ಇಲ್ಲಿ, ಜಸ್ಟ್ ಕಟ್ಟಿಂಗ್ ಅಷ್ಟೇ ಇದು. ಸೊ ನೋಡಿ, ಈ ರೀತಿ ಫ್ರಿಲ್ ಅನ್ನೋದು ಇಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಬಂದುಬಿಡುತ್ತೆ. ಸೊ ನೋಡಿ, ಈ ರೀತಿ ಕಾಣಿಸುತ್ತೆ ಅನ್ನೋದು ತೋರಿಸ್ತೇನೆ ನೋಡಿ. ಪಿಕ್ಚರ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ, ನೋಡ್ಬೋದು. ಈ ರೀತಿ ಪಫ್ ಅನ್ನೋದು ನಿಮಗೆ ಕ್ರಿಯೇಟ್ ಆಗುತ್ತೆ ಮಾಡಿದ್ರೆ. ಸ್ಟಿಚ್ ಎಲ್ಲ ಆದಮೇಲೆ ಈ ರೀತಿ ಬರುತ್ತೆ. ಸೊ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ. ಹಾಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ? ಸೊ ಬೆಲ್ ಐಕಾನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ. ಆದಷ್ಟು ವೀಡಿಯೋ ಹೇಗೆ ಅನಿಸ್ತಾ ಇದೆ ಏನು ಅಂತ ಹೇಳಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನೋಡಿ, ಇಷ್ಟು ಪಾರ್ಟ್ ಅನ್ನೋದು ಪಫ್ ಕ್ರಿಯೇಟ್ ಆಗುತ್ತೆ. ಅದು ತೋರಿಸ್ತಾ ಇದ್ದೀನಿ ನಿಮಗೆ. ಆ ಪಾರ್ಟ್ ಮಾತ್ರ ಪಫ್, ಮಿಕ್ಕಿದೆಲ್ಲ ನಾರ್ಮಲ್ ಸ್ಲೀವ್ಸೇ ಇರುತ್ತೆ. ನಾರ್ಮಲ್ ಸ್ಲೀವ್ಸ್ಗೆ ಈ ರೀತಿ ನೀವು ಪಫ್ ಸ್ಲೀವ್ಸ್ ಅನ್ನೋದನ್ನ ಈಸಿಯಾಗಿ ಕಟಿಂಗ್ ಮಾಡ್ಬೋದು. ನಾರ್ಮಲ್ ನೋಡಿದ್ರಲ್ಲ, ನಾರ್ಮಲ್ ಮೆಜರ್ಮೆಂಟ್ ಬ್ಲೌಸಿಂದನೇ ಮೆಜರ್ಮೆಂಟ್ ಬ್ಲೌಸ್ ಕರೆಕ್ಟಾಗಿದ್ದರೆ ಆಯಿತು ನಿಮಗೆ ಅಷ್ಟೇ. ನಾರ್ಮಲ್ ಬ್ಲೌಸಿಂದನೇ ನೋಡಿ, ಈ ರೀತಿ ನಾರ್ಮಲ್ ಬ್ಲೌಸಿಂದನೇ ಎಷ್ಟು ಈಸಿಯಾಗಿ ನೀವು ಪಫ್ ಸ್ಲೀವ್ಸ್ ಅನ್ನೋದು ಈಸಿಯಾಗಿ ಕಟ್ ಮಾಡ್ಬೋದಲ್ವಾ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ. ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ಶೇರ್ ಮಾಡಿ. ಓಕೆನಾ? ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಆದಷ್ಟು. ಓಕೆ? ಸೊ ನೋಡಿ, ಎಷ್ಟು ಚೆನ್ನಾಗಿದೆ. ಹೇಗೆ ಅನಿಸ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ನೀವು ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ತಿಳಿಸಿ. ಸೊ ಶೇರ್ ಮಾಡಿ, ಆದಷ್ಟು ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ. ಓಕೆನಾ? ಓಕೆ, ನೋಡ್ಬೋದು ಈ ರೀತಿ ನಿಮಗೆ ಕ್ರಿಯೇಟ್ ಆಗುತ್ತೆ ಎಲ್ಲ ಸ್ಟಿಚ್ ಆದಮೇಲೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.